ಹಲವು ಹೈಡ್ರಾಮಾಗಳ ನಡುವೆ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಯಿತು. ಆ ಮೂಲಕ ಬಣ ರಾಜಕೀಯ ಬಣ ಬಡಿದಾಟ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಈಗ ಸಚಿವರೊಬ್ಬರು ಕೋಲಾರದಲ್ಲಿ ಗೆಲುವು ಕಠಿಣ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಠಿಣ, ದೋಸ್ತಿ ಅಭ್ಯರ್ಥಿಯ ಸ್ಪರ್ಧೆ ಎದುರಿಸೋದು ಅಷ್ಟು ಸುಲಭದ ವಿಚಾರವಲ್ಲ ಅಂತೇಳಿ ಸಚಿವರೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರಂಭದಲ್ಲೇ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್, ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. JDS ಹಾಗೂ ಬಿಜೆಪಿ ಒಂದಾಗಿರೋದ್ರಿಂದ ನಮಗೆ ಕಠಿಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಚಿವ MC ಸುಧಾಕರ್ ಅವರು. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಅವ್ರಿಗೂ ಪ್ರತಿಷ್ಠೆ, ನಮಗೂ ಪ್ರತಿಷ್ಠೆ. ಅವರು ಎರಡು ಪಕ್ಷಗಳು ಒಂದಾಗಿರೋದ್ರಿಂದ ಇದು ನಮಗೆ ಕಠಿಣವಾಗಿರ್ತದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿದೆ. ನಾವು ನಮ್ಮ ಗ್ಯಾರಂಟಿಗಳು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಸರ್ಕಾರ ಏನು ನಾವು ನುಡಿದಿದ್ವಿ, ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಜನ ಕೈ ಹಿಡಿತಾರೆ. ಯಾಕಂದರೆ 58,000 ಕೋಟಿ ಆಗುತ್ತೆ ಈ ವರ್ಷಕ್ಕೆ. ಈ ವರ್ಷ 24-25ಕ್ಕೆ, ಕಳೆದ ವರ್ಷ 38,000 ಕೋಟಿ ಕಟ್ಟಿದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಬಡವರಿಗೆ ಹಣ ತಲುಪ್ತಕ್ಕಂಥದ್ದು, ಸೌಲಭ್ಯ ಕೊಡ್ತಕ್ಕಂಥದ್ದು ಇದುವರೆಗೂ ಯಾರೂ ಮಾಡಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಇದರಿಂದ ಉಪಯೋಗ ಆಗಿದೆ. ಬರಗಾಲ, ಭೀಕರವಾದಂಥ ಬರಗಾಲದ ಪರಿಸ್ಥಿತಿಯಲ್ಲೂ ಸಹ ಇವತ್ತು ಜನರ ಒಂದು ಕಷ್ಟಕ್ಕೆ ನಮ್ಮ ಸರ್ಕಾರ ನಿಂತಿದೆ. ಅದರಿಂದ ನಮಗೆ ಅಚಲವಾದಂಥ ವಿಶ್ವಾಸ ಇದೆ. ಕಠಿಣ ಆದರೂ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ. ಅವ್ರಿಗೂ ಪ್ರತಿಷ್ಠೆ, ನಮಗೂ ಪ್ರತಿಷ್ಠೆ. ಅವರು ಎರಡು ಇವತ್ತಿನ ಸಭೆಯಲ್ಲಿ ಮುನಿಯಪ್ಪನವರು ಭಾಗವಹಿಸ್ತಾರೆ. ಯಾಕಂತ ಹೇಳಿದ್ರೆ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣನವರಿಗೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಸಿಗ್ಲಿಲ್ಲ. ಹೈಡ್ರಾಮಾ ಗೊಂದಲದ ನಡುವೆ ಗೌತಮ್ ಅನ್ನೋ ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದರ ನಡುವೆ ಮುನಿಯಪ್ಪ ಅವರು ಮುನ್ಸ್ಕೊಂಡಿದ್ದಾರೆ. ಇವತ್ತಿನ ಮೀಟಿಂಗ್ಗೆ, ಮಹತ್ವದ ಮೀಟಿಂಗ್ಗೆ ಮುನಿಯಪ್ಪ ಅವರು ಬರ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಮುನಿಯಪ್ಪ ಆಗಮನದ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಇದೆ. ಮುನಿಯಪ್ಪ ಇವತ್ತಿನ ಸಭೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತೇಳಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು. ಆ ಮೂಲಕ ಕೋಲಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಹೈಡ್ರಾಮಾ ಗೊಂದಲದ ನಡುವೆ ಮುನಿಯಪ್ಪನವರನ್ನ ಸಮಾಧಾನ ಪಡಿಸೋದ್ರಲ್ಲಿ ವಿಫಲವಾದ್ರ ರಾಜ್ಯದ ನಾಯಕರುಗಳು, ಕಾಂಗ್ರೆಸ್ನ ನಾಯಕರುಗಳನ್ನೋದೇ ಭಾರಿ ಕುತೂಹಲ. CM ಮತ್ತೆ DCM ಮುನಿಯಪ್ಪ ಅವರನ್ನ ಸಮಾಧಾನ ಪಡಿಸೋ ಪ್ರಯತ್ನದಲ್ಲೇ ಇದ್ದಾರೆ. ಆದರೆ ಅವರು ಸಮಾಧಾನ ಆದಂಗೆ ಕಾಣಿಸ್ತಾ ಇಲ್ಲ. ಇವತ್ತಿನ ಮೀಟಿಂಗ್ಗೆ ಬಂದ್ರೆ ಬರಬಹುದು, ಬರ್ದೇನೂ ಇರಬಹುದು, ಕಾಂಗ್ರೆಸ್ನ ನಾಯಕರುಗಳೇ ಹೇಳ್ತಾ ಇದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಹೋಗಿತ್ತು. ಒಂದು ಕಡೆಯಲ್ಲಿ ರಮೇಶ್ ಕುಮಾರ್ ಅವರ ಬಣ ಹನುಮಂತಯ್ಯ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಹೇಳಿದ್ರೆ, ಮುನಿಯಪ್ಪ ಅವರು ತಮ್ಮ ಕುಟುಂಬದವರಿಗೆ, ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ಗೊಂದಲದ ನಡುವೆ ಹೈಕಮಾಂಡ್ ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿತ್ತು ಮುನಿಯಪ್ಪ ಅವರಿಗೆ, ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡ್ತೀವಿ ಅಂತೇಳಿ. ಆದರೆ ಇದನ್ನ ವಿರೋಧ ಮಾಡಿದಂಥ ರಮೇಶ್ ಕುಮಾರ್ ಅವರ ಬಣ ರಾಜೀನಾಮೆ ಹೈಡ್ರಾಮಾವನ್ನು ಕೂಡ ಮಾಡಿತ್ತು. ಅದಾದ ನಂತರ ಇಬ್ಬರನ್ನು ಕೂಡ ಸಮಾಧಾನ ಪಡಿಸೋ ನಿಟ್ಟಿನಲ್ಲಿ ಗೌತಮ್ ಅನ್ನೋ ಹೊಸ ಮುಖಕ್ಕೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಇವತ್ತು ಮಹತ್ವದ ಮೀಟಿಂಗ್ ಇದೆ ಕೋಲಾರದಲ್ಲಿ. ಈ ಮೀಟಿಂಗ್ಗೆ ಮುನಿಸಿಕೊಂಡಿರುವಂಥ ಮುನಿಯಪ್ಪ ಬರ್ತಾರೋ ಬರಲ್ವೋ ಅನ್ನೋದರ ಬಗ್ಗೆ ಒಂದು ಗೊಂದಲ ಅಂತೂ ಖಂಡಿತ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಕೋಲಾರದಲ್ಲಿ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಇವತ್ತು ಅಖಾಡಕ್ಕೆ ಧುಮುಕ್ತಿದ್ದಾರೆ CM ಸಿದ್ದರಾಮಯ್ಯವರು ಹಾಗೂ DCM DK ಶಿವಕುಮಾರ್ ಅವರು. CM ಸಿದ್ದರಾಮಯ್ಯವರು ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ಆಗಮಿಸಿದ ಬಳಿಕ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಗೊಂದಲ ಇಲ್ಲ ಈಗಂತ ರಿಪಬ್ಲಿಕ್ ಕನ್ನಡಕ್ಕೆ CM ಸಿದ್ದರಾಮಯ್ಯ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಗೊಂದಲ ಇತ್ತು, ಈಗ ಸರಿಯಾಗಿದೆ, ಎಲ್ಲವನ್ನು ಕೂಡ ಸರಿಪಡಿಸಿದ್ದೀವಿ, ನೋಡಿ ನಿಮಗೆ ಗೊತ್ತಾಗುತ್ತೆ, ಎಲ್ಲರನ್ನೂ ಸೇರಿಸಿಕೊಂಡು ಒಟ್ಟಾಗಿ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಕೋಲಾರನ ಆಯ್ಕೆ ಮಾಡ್ಕೊಂಡ್ರೆ ಯಾವ ಗೊಂದಲನೂ ಇಲ್ಲ. ಕೋಲಾರ ಆಯ್ಕೆ ಮಾಡ್ಕೊಂಡ್ರೆ ಏನು ಇದೆ? ಮುನಿಯಪ್ಪ ಅವರು ಟಿಕೆಟ್ ವಿಚಾರದ ಬಗ್ಗೆ ಗೊಂದಲ ಇತ್ತು ಅಂತಾರೆ. ಟಿಕೆಟ್ ಕೇಳ್ಬೇಡಿ ಅಂತ ಹೇಳಕ್ಕೆ ಮುನಿಯಪ್ಪ ಅವರು ಕೇಳಿದ್ರು, ಬೇರೆಯವರು ಕೇಳಿದ್ರು. ಅಂತಿಮವಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಸರ್ ಏನು ಗೊಂದಲ ಇಲ್ವಾ ಸರ್? ಈಗ ಹಾಗಿದ್ರೆ ಯಾವ ಗೊಂದಲನೂ ಇಲ್ಲ. ಮುನಿಯಪ್ಪ ಅವರು ಬರ್ತಾರಾ ಸರ್ ಇವತ್ತು ಸಭೆಗೆ?
ಗೊತ್ತಿಲ್ಲ ನನಗೆ, ಇವಾಗ ಮಾತಾಡಿಲ್ಲ ನಾನು. ಬರ್ಬೋದು. ಸರ್ ಹಂಗಿದ್ರೆ ಗೌತಮ್ ಅವರಿಗೆ ವಾತಾವರಣ ಹೆಂಗಿದೆ ಸರ್? ಚೆನ್ನಾಗಿದೆ, ಗೆಲ್ತೀವಿ. ಸರ್ ರಾಜೀನಾಮೆ ಕೊಡೋದಕ್ಕೆ ಶಾಸಕರೆಲ್ಲ ಮುಂದಾಗಿದ್ರಲ್ಲ, ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀರಾ ಏನ್ ಸರ್? ಈಗ ಟಿಕೆಟ್ ಅನೌನ್ಸ್ ಮಾಡಿದ ಮೇಲೆ ಹೀಗೆ ಇದ್ದಾರಪ್ಪ. There is no difference of opinion among the workers.